ನಮಸ್ಕಾರ. ನನ್ನ ಹೆಸರು ವೇದವ್ಯಾಸ್ ಪಾಂಡುರಂಗಿ ಅಂತ. ಇಲ್ಲ ಬೆಂಗಳೂರಲ್ಲಿ ಉಳ್ಕೊಂಡು ವಾಸವಾಗಿದ್ದೇನೆ. ಇವತ್ತು ವಿಷ್ಣು ಸಹಸ್ರನಾಮದ 12ನೇ ಶ್ಲೋಕವನ್ನು ಅನುವಾದ ಮಾಡ್ತಾ ಇದ್ದೆ. ಶ್ಲೋಕ ವಸುರ್ ವಸುಮನ ಸತ್ಯ ಸಮಾತ್ಮ ಸಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ಇಲ್ಲಿ ಮೊದಲನೇದಾಗಿ ವಸುರ್ ವಸುಮನಾಹ ಅಂತ ತಗೊಳ್ಳೋದಾದ್ರೆ ವಸುಹು ವಸುಮನಾಹ ಅಂತ ಶಬ್ದ ಬಿಡಿಸ್ಕೊಂಡು, ವಸುಹು ಅನ್ನೋದು ಉಕಾರಾಂತ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ ವಸು ಶಬ್ದ. ಆಮೇಲೆ ವಸುಮನಾಹ ಅನ್ನೋದು ವಸುಮನಸ್ ಸಕಾರಾಂತ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ ವಸುಮನಸ್ ಶಬ್ದ. ಇವೆರಡರ ಮಧ್ಯ ವಿಸರ್ಗ ಸಂಧಿ ವಿಶೇಷ ನಿಯಮ ಆಗಿದೆ. ವಿಸರ್ಗದ ಹಿಂದೆ ಇಚ್ಚಿರೋದ್ರಿಂದ ಮತ್ತೆ ವಿಸರ್ಗದ ಮುಂದೆ ಅಶ್ರು ಬಂದಿರೋದ್ರಿಂದ ರೇಫಾದೇಶ ಆಗಿದೆ. ಆಮೇಲೆ ಮುಂದೆ ವಸುಮನಾಹ ಸತ್ಯ ಅಂತ ತಗೊಂಡು ಅರ್ಥಗೊಳ್ಳೋದಾದ್ರೆ ಇಲ್ಲಿ ಇವೆರಡರ ಮಧ್ಯ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಆಗಿದೆ. ಇಲ್ಲಿ ಒಂದು ವಿಸರ್ಗದ ಮುಂದೆ ದಂತ್ಯಸ್ಥ ಇರೋದ್ರಿಂದ ವಿಸರ್ಗ ಹಾಗೆ ಉಳ್ಕೋಬಹುದು. ಇಲ್ಲ ಅಂದ್ರೆ ವಿಸರ್ಗ ಜಾಗದಲ್ಲಿ ಇನ್ನೊಂದು ಮತ್ತೆ ದಂತ್ಯಸ್ಥ ಬರ್ಬಹುದು. ಸೊ ಹಾಗೆ ಇಲ್ಲಿ ಹಂಗ ಆಗ್ಬೋದು. ಮತ್ತೆ ಸತ್ಯ ಅನ್ನೋದು ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಸತ್ಯ ಶಬ್ದ. ಆಮೇಲೆ ಸತ್ಯ ಸಮಾತ್ಮ ಶಬ್ದ ಅವ್ರು ತಗೊಂಡ್ರೆ ಅಲ್ಲೂ ಕೂಡ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಪ್ರಕಾರ ವಿಸರ್ಗ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲ ಸಹಕಾರ ಬರುತ್ತೆ, ವಿಸರ್ಗ ಬದಲಾಗಿ ಸ ಬರುತ್ತೆ. ಬಟ್ ಇಲ್ಲಿ ವಿಸರ್ಗ ಹಾಗೆ ಉಳ್ಕೊಂಡಿದೆ, ಎರಡೂ ಮಾಡ್ಬೋದು. ಇಲ್ಲಿ ಒಂದು ಸತ್ಯ ಅದು ಸಮಾತ್ಮ ಅನ್ನೋದು ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಸಮಾತ್ಮನ್ ಶಬ್ದ. ಆಮೇಲೆ ಸಮಾತ್ಮ ಸಮಿತಃ ಇಲ್ಲಿ ಅಳ್ಳ ಶಬ್ದ ಅಲ್ಲಿ ಇರೋದು ಇದೆ. ಅಸಮಿತ ಅಂತ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅಸಮಿತ ಶಬ್ದ. ಇವೆರಡರ ಮಧ್ಯ ಸವರ್ಣ ದೀರ್ಘ ಸಂಧಿ ಆಗಿದೆ. ಆಕಾರದ ಮುಂದೆ ಬಂದ್ರಿಂದ ಆಕಾರ ಆಗಿ ಸವರ್ಣ ದೀರ್ಘ ಸಂಧಿ ಆಗಿದೆ. ಆಮೇಲೆ ಅಸಮಿತ ಮತ್ತೆ ಸಮಃ ಇಲ್ಲೂ ಕೂಡ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಪ್ರಕಾರ ವಿಸರ್ಗದ ಮುಂದೆ ದಂತ್ಯ ಸ ಬಂದಿರೋದ್ರಿಂದ ವಿಸರ್ಗ ಹಾಗೆ ಉಳ್ಕೊಳುತ್ತೆ. ಇಲ್ಲಾಂದ್ರೆ ಸ ಬರುತ್ತೆ, ಇಲ್ಲಿ ವಿಸರ್ಗದ ಸ ಬರುತ್ತೆ. ಆಮೇಲೆ ಅಮೋಘ ಪುಂಡರೀಕಾಕ್ಷ, ಇಲ್ಲಿ ಅಮೋಘ ಅನ್ನೋದು ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಆಮೇಲೆ ಪುಂಡರೀಕಾಕ್ಷ ಅನ್ನೋದು ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಪುಂಡರೀಕಾಕ್ಷ ಶಬ್ದ. ಇವೆರಡರ ಮಧ್ಯ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಬಂದಿದೆ. ಇಲ್ಲಿ ಐದರ್ ನಾವು ವಿಸರ್ಗ ಸಂಧಿ ಸಾಮಾನ್ಯ ಪ್ರಕಾರ ಮುಂದೆ ಪ ಬಂದಿರೋದ್ರಿಂದ ವಿಸರ್ಗ ಪೂರ್ತಿ ವಿಸರ್ಗ ಒಂದು ಆಗಬಹುದು ಒಂದು, ಇಲ್ಲ ಅಂದ್ರೆ ಅರ್ಧ ವಿಸರ್ಗ ಉಪದ್ಮಾನೀಯ ಒಂದು ಅರ್ಧ ವಿಸರ್ಗ ಉಚ್ಚಾರ ಮಾಡಿ ಅಮೋಘ ಪುಂಡರೀಕಾಕ್ಷ ಅಂತ ಹೇಳ್ಬಹುದು. ಆಮೇಲೆ ಪುಂಡರೀಕಾಕ್ಷೋ ವೃಷಕರ್ಮ ಅನ್ನೋದ್ರಲ್ಲಿ ಇವೆರಡರ ಮಧ್ಯ ವಿಸರ್ಗ ಸಂಧಿ ವಿಶೇಷ ನಿಯಮ ಆಗಿದೆ. ವಿಸರ್ಗದ ಹಿಂದೆ ಬಂದು ವಿಸರ್ಗದ ಮುಂದೆ ಹಶ್ ಬಂದಿರೋದ್ರಿಂದ ಓಕಾರ ಆದೇಶ ಆಗಿದೆ. ಓಕಾರ ಆದೇಶ ಆಗಿದೆ. ವೃಷಕರ್ಮ ಅನ್ನೋದು ಕೂಡ ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ವೃಷಕರ್ಮನ್ ಶಬ್ದ. ಆಮೇಲೆ ವಿಷಕರ್ಮ ವೃಷಾಕೃತಿ ಇವೆರಡರ ಮಧ್ಯೆ ಯಾವುದು ಸಂಧಿ ಆಗಿಲ್ಲ. ವೃಷಾಕೃತಿ ಅನ್ನೋದು ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ವೃಷಾಕೃತಿ ಶಬ್ದ. ವೃಷಾಕೃತಿ ಇದು ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಇಕಾರಾಂತ ಪುಲ್ಲಿಂಗ ವೃಷಾಕೃತಿ ಶಬ್ದ. ವೃಷಾಕೃತಯಃ ವೃಷಾಕೃತಿಂ ವೃಷಾಕೃತೀನ್ ವೃಷಾಕೃತಿನಃ ವೃಷಾಕೃತಯೇ ವೃಷಾಕೃತೇಃ ವೃಷಾಕೃತೌ ವೃಷಾಕೃತಿಭಿಃ ವೃಷಾಕೃತೀನಾಂ ವೃಷಾಕೃತಿಷು ವೃಷಾಕೃತ್ಯೋಃ ವೃಷಾಕೃತಿಭ್ಯಾಂ ವೃಷಾಕೃತಿಭ್ಯಃ.